Hello students, welcome back to our English class. In this class, we will discuss about most expected 2 and 3 marks questions and answers from the lesson where there is a wheel. Dear students, ಇವತ್ತಿನ ತರಗತಿಯಲ್ಲಿ ನಾವು ದ್ವಿತೀಯ PUC ಇರುವಂತ where there is a wheel ಅನ್ನುವಂತ ಪಾಠದಿಂದ ಎಕ್ಸಾಮಿನೇಷನ್ ಅಲ್ಲಿ ಮುಖ್ಯವಾಗಿ ಯಾವ ರೀತಿಯಾಗಿರತಕ್ಕಂತ 2 ಮಾರ್ಕ್ಸ್ ಮತ್ತೆ 3 ಮಾರ್ಕ್ಸ್ ಕ್ವೆಶ್ಚನ್ಸ್ ಗಳನ್ನ ಕೇಳ್ತಾರೆ. ಅದಕ್ಕೆ ನಾವು ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ತಮ್ಮ ಎಕ್ಸಾಮಿನೇಷನ್ ಅಲ್ಲಿ ಆನ್ಸರ್ ಎನಿ 3 ಆಫ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್ ಇನ್ 1 or 2 ಸೆಂಟೆನ್ಸಸ್ ಈಚ್ ಅಂತ ಕೇಳಿರ್ತಾರೆ. ಅಂದ್ರೆ ಇದು 2 ಮಾರ್ಕ್ಸ್ ಗೆ ಸಂಬಂಧಪಟ್ಟಿರತಕ್ಕಂತ ಕ್ವೆಶ್ಚನ್ಸ್ ಗಳು. ಈ ಪಾಠದಿಂದ ಯಾವ ರೀತಿಯಾಗಿರತಕ್ಕಂತ 2 ಮಾರ್ಕ್ಸ್ ಕ್ವೆಶ್ಚನ್ಸ್ ಗಳನ್ನ ಕೇಳಬಹುದು ನೋಡಿ. ಇನ್ ದ ಲೆಸನ್ ವೇರ್ ದೇರ್ ಇಸ್ ಅ ವೀಲ್ ವಾಟ್ ಇಸ್ ಟೇಕನ್ ಆಸ್ ಸೋಷಿಯಲ್ ಮೂವ್ಮೆಂಟ್. ಇಲ್ಲಿ ಸೋಷಿಯಲ್ ಮೂವ್ಮೆಂಟ್ ಅಂದ್ರೆ ಸಾಮಾಜಿಕ ಆಂದೋಲನ ಅಂತ ಅನ್ಕೊಳ್ಳಿ, ಸಾಮಾಜಿಕ ಚಳುವಳಿ ಅಂತ ಅನ್ಕೊಳ್ಳಿ. ಯಾವುದಕ್ಕೆ ಹಾಗೆ ಸಾಮಾಜಿಕ ಚಳುವಳಿ ಅಂತ ಕರೆದಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಫ್ರಮ್ ವಿಚ್ ಡಿಸ್ಟ್ರಿಕ್ಟ್ ದಿಸ್ ಮೂವ್ಮೆಂಟ್ ಇಸ್ ರಿಪೋರ್ಟೆಡ್. ಭಾರತ ದೇಶದ ಯಾವ ರಾಜ್ಯದ ಯಾವ ಜಿಲ್ಲೆಯಿಂದ ಇದು ರಿಪೋರ್ಟ್ ಆಗಿದೆ ಅಂತ ಕೂಡ ತಮಗೆ 2 ಮಾರ್ಕ್ಸ್ ಕ್ವೆಶ್ಚನ್ ಆಗಿ ಕೇಳಬಹುದು. ಆನ್ಸರ್ ಹೇಗೆ ಬರೀಬಹುದು ನೋಡಿ. ಸೈಕ್ಲಿಂಗ್ ಇಸ್ ಟೇಕನ್ ಆಸ್ ಎ ಸೋಷಿಯಲ್ ಮೂವ್ಮೆಂಟ್ ಇನ್ ಪುದುಕೋಟೆ ಡಿಸ್ಟ್ರಿಕ್ಟ್ ತಮಿಳುನಾಡು. ನಮ್ಮ ದೇಶದಲ್ಲಿ ಬರ್ತಕ್ಕಂಥ ತಮಿಳುನಾಡಲ್ಲಿ ಇರ್ತಕ್ಕಂಥ ಪುದುಕೋಟೆ ಅಂತ ಒಂದು ಬಡ ಜಿಲ್ಲೆ ಇದೆ. ಆ ಜಿಲ್ಲೆಯಿಂದ ಇದು ರಿಪೋರ್ಟ್ ಆಗಿದ್ದು. ಅಲ್ಲಿ ಸೋಷಿಯಲ್ ಮೂವ್ಮೆಂಟ್ ಯಾವುದಾಯಿತು ಅಂತಂದ್ರೆ ಸೈಕ್ಲಿಂಗ್, ಸೈಕಲ್ ಓಡಿಸೋದಿದೆಯಲ್ಲ ಅದೇ ಒಂದು ಸಾಮಾಜಿಕ ಆಂದೋಲನ ಆಯಿತು ಅನ್ನೋದನ್ನ ತಾವು ಪಾಠದಲ್ಲಿ ಓದಿರ್ತೀರಾ. ನೆಕ್ಸ್ಟ್ ಕ್ವೆಶ್ಚನ್ ಯಾವ ರೀತಿ ಕೇಳ್ಬೋದು ನೋಡಿ. ವಾಟ್ ಇಸ್ ಟೇಕನ್ ಆಸ್ ಸಿಂಬಲ್ ಆಫ್ ಇಂಡಿಪೆಂಡೆನ್ಸ್, ಫ್ರೀಡಮ್, ಮೊಬಿಲಿಟಿ ಅಂಡ್ ಇನ್ ವಿಚ್ ಡಿಸ್ಟ್ರಿಕ್ಟ್. ಸೇಮ್ ಕ್ವೆಶ್ಚನ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳಿದ್ದಾರೆ. ಇಲ್ಲಿ ಯಾವುದನ್ನ ಸಿಂಬಲ್ ಆಫ್ ಇಂಡಿಪೆಂಡೆನ್ಸ್ ಫ್ರೀಡಮ್ ಅಂತ ಕರೀತಾರೆ ಮತ್ತು ಅದು ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಅಂತ ಕೇಳ್ತಾ ಇರೋದು. ಸೊ ಆನ್ಸರ್ ಸೇಮ್ ಇರ್ತದೆ. ಸ್ವಲ್ಪ ಕ್ವೆಶ್ಚನ್ ಡಿಫ್ರೆಂಟ್ ಆಗಿ ಕೇಳಿದಾಗ ತಾವು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬಿಡಿ. ಆನ್ಸರ್ ಹೇಗೆ ಬರೀಬಹುದು. ಸೈಕ್ಲಿಂಗ್ ಇಸ್ ಟೇಕನ್ ಆಸ್ ಸಿಂಬಲ್ ಆಫ್ ಇಂಡಿಪೆಂಡೆನ್ಸ್. ಅಲ್ಲಿ ಸೋಷಿಯಲ್ ಮೂವ್ಮೆಂಟ್ ಅಂತ ಕೇಳಿದರೆ, ಇಲ್ಲಿ ಸಿಂಬಲ್ ಆಫ್ ಇಂಡಿಪೆಂಡೆನ್ಸ್ ಅಂತ ಕೇಳಿದರೆ. ಸೊ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಈ ಸೈಕ್ಲಿಂಗ್ ಅನ್ನೋದು ಹೆಣ್ಮಕ್ಳಿಗೆ ಸಿಂಬಲ್ ಆಫ್ ಇಂಡಿಪೆಂಡೆನ್ಸ್ ಆಗಿತ್ತು, ಫ್ರೀಡಮ್ ಆಗಿತ್ತು, ಮೊಬಿಲಿಟಿ ಆಗಿತ್ತು. ಇನ್ನು ಪುದುಕೋಟೆ ಡಿಸ್ಟ್ರಿಕ್ಟ್ ಇನ್ ತಮಿಳುನಾಡಲ್ಲಿ ಬರ್ತಕ್ಕಂಥ ಈ ಪುದುಕೋಟೆ ಡಿಸ್ಟ್ರಿಕ್ಟ್ ಅಲ್ಲಿ ಇರ್ತಕ್ಕಂಥ ಈ ಗ್ರಾಮೀಣ ಭಾಗದ ಹೆಣ್ಮಕ್ಳು ಏನಿದ್ದಾರೆ ಎಲ್ಲರೂ ಸೈಕಲ್ನ ಓಡಿಸೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ಅದೊಂಥರ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯವನ್ನು ಕೊಟ್ಟಿತ್ತು ಅಂತ ಅವ್ರು ಭಾವಿಸ್ತಾರೆ. ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ನೇಮ್ ಎನಿ 2 ಫಿಮೇಲ್ ಸೈಕ್ಲಿಂಗ್ ಆಕ್ಟಿವಿಸ್ಟ್ ಮೆನ್ಷನ್ ಇನ್ ದ ಲೆಸನ್ ವೇರ್ ದೇರ್ ಇಸ್ ಅ ವೀಲ್. ಈ ವೇರ್ ದೇರ್ ಇಸ್ ಅ ವೀಲ್ ಅನ್ನುವಂಥ ಪಾಠದಲ್ಲಿ ಯಾವುದಾದ್ರೂ ಇಬ್ಬರು ಹೆಣ್ಮಕ್ಳು ಅಂದರೆ ವುಮೆನ್ ಆಕ್ಟಿವಿಸ್ಟ್ ಅಂತ ಕರಿತೀವಿ, ಕಾರ್ಯಕರ್ತರು ಅಂತ ಕರಿತೀವಲ್ಲ, ಅವ್ರ ಹೆಸರು ಹೇಳಿ ಅಂತ ಕೇಳಿದ್ದಾರೆ. ಅಲ್ಲಿ ಸುಮಾರು ಜನರ ಹೆಸರಿದೆ. ತಾವು ಯಾವುದಾದ್ರೂ 2 ಬರೆದರೆ ಸಾಕು. ಯಾರ್ಯಾರು ನೋಡಿ. ಜಮೀಲಾ ಬೀಬಿ, ಫಾತಿಮಾ, ಅವಕನ್ನಿ, ಮನೋರ್ಮಣಿ. ಇದರಲ್ಲಿ ಯಾವುದಾದ್ರೂ 2 ಹೆಸರು ಬರೆದರೂ ಕೂಡ ತಮಗೆ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ಯಾವ ರೀತಿ ಕೇಳ್ಬೋದು ನೋಡಿ. ಹೂ ಈಸ್ ಮನೋರ್ಮಣಿ ಆ್ಯಂಡ್ ಹೌ ಓಲ್ಡ್ ಈಸ್ ಸಿ. ಇದು 2 ವ್ಯಾಲ್ಯೂ ಪಾಯಿಂಟ್ಸ್ ಇರೋದ್ರಿಂದ ಈ ಥರ ಪ್ರಶ್ನೆಗಳನ್ನು ಕೂಡ 2 ಮಾರ್ಕ್ಸ್ಗೆ ಕೇಳ್ತಾ ಇರ್ತಾರೆ. ಮನೋರ್ಮಣಿ ಯಾರು ಮತ್ತು ಅವಳಿಗೆ ಎಷ್ಟು ವಯಸ್ಸಾಗಿತ್ತು ಅಂತ ಕೇಳ್ತಾ ಇದ್ದಾರೆ. ಆನ್ಸರ್ ವೆರಿ ಸಿಂಪಲ್. 22 years old ಮನೋರ್ಮಣಿ. ಅವಳಿಗೆ 27 ವರ್ಷ. ಅವಳು ಯಾರು ಅಂತಂದರೆ ಎ ಕ್ವಾರಿ ವರ್ಕರ್ ಆ್ಯಂಡ್ ಎನ್ ಅರಿವೋಲಿ ವಾಲಂಟಿಯರ್. ಕ್ವಾರಿ ವರ್ಕರ್ ಅಂದರೆ ಕಲ್ಲು ಗಣಿಗಾರಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥವಳು, ಮತ್ತು ಅರಿವೋಲಿಯ ಒಬ್ಬರು ಕಾರ್ಯಕರ್ತಳಾಗಿದ್ದರು, ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾ ಇದ್ಲು ಅಂತ ತಾವು ಬರೀಬೇಕು. ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ವಾಟ್ ಈಸ್ ಅರಿವೋಲಿ ಅಯ್ಯಕ್ಕಂ. ಹೂ ಈಸ್ ದ ಸೆಂಟ್ರಲ್ ಕೋಆರ್ಡಿನೇಟರ್. ಇಲ್ಲಿ ಅರಿವೋಲಿ ಅಯ್ಯಕ್ಕಂ ಅಂತ ಬರ್ತದೆ, ಕೆಲವೊಂದ್ಸರಿ ಶಾರ್ಟ್ ಆಗಿ ಅರಿವೋಲಿ ಅಂತ ಕರೀತಾರೆ. ಏನದು ಹಾಗಂದ್ರೆ ಅಂತ ಕೇಳ್ತಾ ಇದ್ದಾರೆ. ಮತ್ತು ಸೆಂಟ್ರಲ್ ಕೋಆರ್ಡಿನೇಟರ್, ನಿಯೋಜಕರು ಯಾರು ಇದಕ್ಕೆ ಅಂತ ಕೇಳ್ತಾ ಇದ್ದಾರೆ. ಆನ್ಸರ್ ಹೇಗೆ ಬರೀಬಹುದು. ಅರಿವೋಲಿ ಅಯ್ಯಕ್ಕಂ ಇಸ್ ದ ಲಿಟ್ರಸಿ ಮೂವ್ಮೆಂಟ್ ಆಫ್ ಪುದುಕೋಟೆ. ಪುದುಕೋಟೆ ಡಿಸ್ಟಿಕಲ್ಲಿ ಒಂದು ಸಾಕ್ಷರತಾ ಆಂದೋಲನ ನಡೀತಾ ಇತ್ತಲ್ಲ, ಅದಕ್ಕೆ ಅವರು ಅರಿವೋಲಿ ಅಯ್ಯಕ್ಕಂ ಅಂತ ಕರೀತಾರೆ. ಎನ್ ಕನ್ನಾಮಲ್ ಇಸ್ ದ ಸೆಂಟ್ರಲ್ ಕೋಆರ್ಡಿನೇಟರ್. ಅದರ ಸೆಂಟ್ರಲ್ ಕೋಆರ್ಡಿನೇಟರ್ ನಿಯೋಜಕರು ಯಾರಿದ್ರು ಅಂತಂದರೆ ಎನ್ ಕನ್ನಾಮಲ್ ಅಂತ ತಾವು ಬರೀಬೇಕು. ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ಹೌ ಡಿಡ್ ದ ಮೆನ್ ರಿಯಾಕ್ಟ್ ಟು ವುಮೆನ್ ಟೇಕಿಂಗ್ ಟು ಸೈಕಲ್. ಆ ಪುದುಕೋಟೆ ಡಿಸ್ಟ್ರಿಕ್ಟ್ನಲ್ಲಿ ಗ್ರಾಮೀಣ ಭಾಗದಲ್ಲಿ ಹೆಣ್ಮಕ್ಳೆಲ್ಲ ಸೈಕಲ್ ಓಡಿಸೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಗಂಡು ಮಕ್ಕಳು ಅದನ್ನು ನೋಡಿಬಿಟ್ಟು ಹೇಗೆ ರಿಯಾಕ್ಟ್ ಮಾಡಿದ್ರು ಅಂತ ಕೇಳ್ತಾ ಇದ್ದಾರೆ. ಆನ್ಸರ್ ಹೇಗೆ ಬರಿಬೋದು ನೋಡಿ. ವುಮೆನ್ ಹ್ಯಾಡ್ ಟು ಪುಟ್ ಅಪ್ ವಿತ್ ವಿಸಿಯಸ್ ಅಟ್ಯಾಕ್ಸ್ ಆನ್ ದೇರ್ ಕ್ಯಾರೆಕ್ಟರ್ಸ್. ಈ ಹೆಣ್ಮಕ್ಳು ಸೈಕಲ್ ಓಡಿಸೋಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನೋಡಿರ್ತಕ್ಕಂಥ ಗಂಡು ಮಕ್ಕಳು ಕೆಲವೊಂದ್ಸರಿ ಕೆಟ್ಟದಾಗಿ ಕಾಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸಮ್ ಆಫ್ ದ ಮೆನ್ ಮೇಡ್ ಫಿಲ್ದಿ ರಿಮಾರ್ಕ್ಸ್. ತುಂಬ ಕೆಟ್ಟದಾಗಿ ಮಾಡ್ತಾ ಇರ್ತಾರೆ. ಏನು ಗಂಡು ಬೀರಿ ಥರ ಇವಳು ಸೈಕಲ್ ಓಡಿಸ್ತಾರೆ ಹಾಗೆ ಹೀಗೆ ಎಲ್ಲ ಮಾತಾಡ್ತಾ ಇದ್ರು. ಹಾಗಂತ ಹೇಳ್ಬಿಟ್ಟು ಎಲ್ಲ ಗಂಡಸರು ಇದನ್ನು ವಿರೋಧ ಮಾಡಿದ್ರು ಅಂತಲ್ಲ, ಅಲ್ಲಿ ಸುಮಾರು ಜನ ಗಂಡಸರು ಇದ್ರು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ರು. ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ಹೂಸ್ ಬ್ರೈನ್ ಚೈಲ್ಡ್ ವಾಸ್ ದ ಸೈಕ್ಲಿಂಗ್ ಮೂವ್ಮೆಂಟ್. ಈ ಸೈಕ್ಲಿಂಗ್ ಮೂವ್ಮೆಂಟ್ ಅನ್ನೋದು ಯಾರ ಒಂದು ಕನಸಿನ ಕೂಸಾಗಿತ್ತು, ಬ್ರೈನ್ ಚೈಲ್ಡ್ ಆಗಿತ್ತು. ಆ್ಯಂಡ್ ವಾಟ್ ವಾಸ್ ಸಿ, ಅವಳು ಏನಾಗಿದ್ಲು ಅಂತ 2 ಮಾರ್ಕ್ಸ್ಗೆ ಕೇಳ್ಬೋದು.
ಆನ್ಸರ್ ಹೇಗೆ ಬರಿಬೋದು? ದ ಸೈಕ್ಲಿಂಗ್ ಮೂವ್ಮೆಂಟ್ ವಾಸ್ ದ ಬ್ರೈನ್ ಚೈಲ್ಡ್ ಆಫ್ ಪಾಪ್ಯುಲರ್ ಫಾರ್ಮರ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಶೀಲಾರಾಣಿ ಚುಂಕತ್. ಈ ಹೆಸರನ್ನು ನೆನ್ಪಿಟ್ಕೊಂಡ್ಬಿಡಿ. ಶೀಲಾರಾಣಿ ಚುಂಕತ್ ಬಗ್ಗೆ 2 ಮಾರ್ಕ್ಸ್ ಕೇಳ್ಬೋದು, ಮಲ್ಟಿಪಲ್ ಚಾಯ್ಸು ಕೇಳ್ಬೋದು, ಹಾಗೆ 3 ಮಾರ್ಕ್ಸ್ 4 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಕೂಡ ಕೇಳ್ಬೋದು. ಈ ಸೈಕ್ಲಿಂಗ್ ಮೂವ್ಮೆಂಟ್ ಯಾರು ಬ್ರೈನ್ ಚೈಲ್ಡ್ ಆಗಿತ್ತು ಅಂತಂದರೆ ಶೀಲಾರಾಣಿ ಚುಂಕತ್. ಇವ್ರು ಏನು ಕೆಲಸ ಮಾಡ್ತಾಯಿದ್ರು? ಪಾಪ್ಯುಲರ್ ಫಾರ್ಮರ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿ ಕೆಲಸ ಮಾಡ್ತಾಯಿದ್ರು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಕೇಳ್ಬೋದು? ವೈ ಡಿಡ್ ಸಮ್ ವುಮೆನ್ ಪ್ರಿಫರ್ ಜೆಂಟ್ಸ್ ಸೈಕಲ್? ಅಲ್ಲಿ ಸೈಕ್ಲಿಂಗ್ ಮೂವ್ಮೆಂಟ್ ಏನಾಯಿತು, ಎಲ್ಲ ಹಳ್ಳಿ ಹೆಣ್ಮಕ್ಳು ಸೈಕಲ್ ಓಡಿಸೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಎಲ್ಲರೂ ಹೋಗಿ ಸೈಕಲ್ನ ಕೊಂಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದಾಗ ಲೇಡೀಸ್ ಸೈಕಲ್ಗಳು ಶಾರ್ಟೇಜ್ ಆಗಿಬಿಡ್ತು, ಖಾಲಿ ಆಗಿಬಿಡ್ತು. ಅವಾಗ ಕೆಲವೊಂದು ಹೆಣ್ಮಕ್ಳು ಬೇಕು ಅಂತಲೇ ಜೆಂಟ್ಸ್ ಸೈಕಲ್ನ ತೊಗೊಂಡ್ರು. ಯಾಕೆ ಅಂತ ಇಲ್ಲಿ ಕ್ವಶನ್ ಕೇಳ್ತಾ ಇದ್ದಾರೆ. ಆನ್ಸರ್ ಹೇಗೆ ಬರಿಬೋದು ನೋಡಿ? ಸಮ್ ವುಮೆನ್ ಪ್ರಿಪೇರ್ಡ್ ಜೆಂಟ್ಸ್ ಸೈಕಲ್ ಆಸ್ ದೇ ಹ್ಯಾವ್ ಎಡಿಷನಲ್ ಬಾರ್ ಫ್ರಮ್ ದ ಸೀಟ್ ಟು ದ ಹ್ಯಾಂಡಲ್ ಬಾರ್. ಲೇಡೀಸ್ ಸೈಕಲ್ನ ಬಿಟ್ಟು ಜೆಂಟ್ಸ್ ಸೈಕಲ್ಲೇ ನಮಗೆ ಬೇಕು ಅಂತ ಕೆಲವರು ಕೊಂಡ್ಕೊಳ್ತಾ ಇದ್ರು. ಯಾಕೆ ಅಂದರೆ ಜೆಂಟ್ಸ್ ಸೈಕಲ್ಗೆ ಒಂದು ಎಡಿಷನಲ್ ಬಾರ್ ಇರ್ತದೆ, ಸೀಟಿಂದ ಹ್ಯಾಂಡಲ್ವರೆಗೆ ಒಂದು ಬಾರ್ ಇರ್ತದೆ. ಅದಕ್ಕಾಗಿ ಅವರು ಸ್ಪೆಷಲ್ ಆಗಿ ಜೆಂಟ್ಸ್ ಸೈಕಲ್ಲೇ ಬೇಕಂತ ಇದ್ರು. ಅದರಿಂದ ಏನು ಯೂಸ್ ಆಗ್ತಾ ಇತ್ತು? ದೇ ಕ್ಯಾನ್ ಸೀಟ್ ಎ ಚೈಲ್ಡ್ ಆನ್ ದ್ಯಾಟ್. ಎಲ್ಲರೂ ಹೋಗ್ಬೇಕಾದ್ರೆ ತಮ್ಮ ಮಗು ಇತ್ತು ಅಂತಂದರೆ ಅದ್ರ ಮೇಲೆ ಒಂದು ಬೇಬಿ ಸೀಟ್ ಹಾಕೊಂಡು ಅದ್ರ ಮೇಲೆ ಮಕ್ಕಳನ್ನು ಕೂಡ ಕೂರಿಸ್ಕೊಂಡು ಹೋಗೋದಕ್ಕೆ ಅವ್ರಿಗೆ ಅನುಕೂಲ ಆಗ್ತಾ ಇತ್ತು. ಹಾಗಾಗಿ ಕೆಲವೊಂದು ಜನ ಹೆಣ್ಮಕ್ಳು ಜೆಂಟ್ಸ್ ಸೈಕಲ್ ಬೇಕು ಅಂತ ಪ್ರಿಫರ್ ಮಾಡ್ತಾ ಇದ್ರು. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ? ಹೌ ಡಿಡ್ ದ ಸೈಕ್ಲಿಂಗ್ ಮೂವ್ಮೆಂಟ್ ಅಫೆಕ್ಟ್ ವುಮೆನ್ಸ್ ಡಿಪೆಂಡೆನ್ಸ್ ಆನ್ ಮೆನ್? ಆಲ್ಮೋಸ್ಟ್ ನಾವು ಹೆಣ್ಮಕ್ಳನ್ನ ಅಬಲೆಯರು ಅಂತ ಕರಿತೀವಿ. ಚಿಕ್ಕವರಿದ್ದಾಗ ತಂದೆ ಮೇಲೆ ಡಿಪೆಂಡ್ ಆಗಿರ್ತಾರೆ, ಮದುವೆ ಆದಮೇಲೆ ಗಂಡನ ಮೇಲೆ ಡಿಪೆಂಡ್ ಆಗಿರ್ತಾರೆ, ವಯಸ್ಸಾದ್ಮೇಲೆ ಮಕ್ಕಳ ಮೇಲೆ ಡಿಪೆಂಡ್ ಆಗಿರ್ತಾರೆ. ಹಾಗೆ ಅವ್ರು ಗಂಡಸರ ಮೇಲೆ ಡಿಪೆಂಡ್ ಆಗೇ ಇರ್ತಾರೆ. ಬಟ್ ಸೈಕ್ಲಿಂಗಿಂದ ಅದ್ರ ಮೇಲೆ ಏನು ಪರಿಣಾಮ ಆಯಿತು ಅಂತ ಇಲ್ಲಿ ಕ್ವಶನ್ ಕೇಳ್ತಾ ಇದ್ದಾರೆ. ಆನ್ಸರ್ ಹೇಗೆ ಬರಿಬೋದು? ದ ಸೈಕ್ಲಿಂಗ್ ಮೂವ್ಮೆಂಟ್ ರಿಡ್ಯೂಸ್ಡ್ ವುಮೆನ್ಸ್ ಡಿಪೆಂಡೆನ್ಸ್ ಆನ್ ಮೆನ್. ಗಂಡಸರ ಮೇಲೆ ಅವಲಂಬನೆ ಆಗೋದು ಸ್ವಲ್ಪ ಕಡಿಮೆ ಆಯಿತು. ಯಾಕೆ ಅಂತಂದರೆ ನೋಡಿ, ಚಿಕ್ಕ ಪುಟ್ಟ ಕೆಲಸ ಎಲ್ಲ ಅವರೇ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಎನೇಬಲಿಂಗ್ ದೆಮ್ ಟು ಟ್ರಾವೆಲ್ ಆ್ಯಂಡ್ ಪರ್ಫಾರ್ಮ್ ಟಾಸ್ಕ್ ಇಂಡಿಪೆಂಡೆಂಟ್ಲಿ. ಚಿಕ್ಕ ಪುಟ್ಟ ಕೆಲಸಗಳಿದ್ದಾಗ ಗಂಡು ಮಕ್ಕಳ ಮೇಲೆ ಡಿಪೆಂಡ್ ಆಗೋದು ತಪ್ಪಿತು, ತಮ್ಮ ಕೆಲಸ ತಾವೇ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ತರಕಾರಿ ತರೋದಿರ್ಬೋದು, ಅಂಗಡಿಗೆ ಹೋಗೋದಿರ್ಬೋದು, ನೀರು ತರೋದಿರ್ಬೋದು, ಜಮೀನಿಗೆ ಇನ್ನೇನೋ ಊಟ ಕೊಡೋಕೆ ಹೋಗೋದಿರ್ಬೋದು, ಏನೋ ಚಿಕ್ಕ ಪುಟ್ಟ ಕೆಲಸಗಳಿಗೆಲ್ಲ ಅವ್ರು ಗಂಡಸರ ಮೇಲೆ ಡಿಪೆಂಡ್ ಆಗೋದು ಕಡಿಮೆ ಆಯಿತು. ತಮ್ಮ ಕೆಲಸ ತಾವೇ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ? ನೇಮ್ ಎನಿ 2 ಇಕನಾಮಿಕ್ ಇಂಪ್ಲಿಕೇಶನ್ಸ್ ಆಫ್ ಸೈಕ್ಲಿಂಗ್ ಆಸ್ ಮೆನ್ಷನ್ಡ್ ಇನ್ ದ ಲೆಸನ್ ವೇರ್ ದೇರ್ ಈಸ್ ಅ ವೀಲ್. ವೇರ್ ದೇರ್ ಈಸ್ ಅ ವೀಲ್ ಅನ್ನುವಂಥ ಪಾಠದಲ್ಲಿ ಹೇಳಿದಂಗೆ ಈ ಗ್ರಾಮೀಣ ಹೆಣ್ಮಕ್ಳೆಲ್ಲ ಸೈಕಲ್ ಓಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರು ಬರೀ ಕೇವಲ ಎಂಜಾಯ್ಮೆಂಟ್ಗೆ ಮಾತ್ರ ಓಡಿಸ್ತಾ ಇರಲಿಲ್ಲ, ಅದ್ರ ಜೊತೆಗೆ ಅವರಿಗೆ ಆತ್ಮಗೌರವ ಕೂಡ ಸಿಕ್ಕಿತ್ತು. ಅದ್ರ ಜೊತೆಗೆ ಇಕನಾಮಿಕ್ ಇಂಪ್ಲಿಕೇಶನ್ಸ್ ಅಂತಂದ್ರೆ ಆರ್ಥಿಕವಾಗಿಯೂ ಕೂಡ ಸಹಾಯ ಆಗಿತ್ತು. ಅದಕ್ಕೆ ಯಾವುದಾದ್ರೂ ಎಕ್ಸಾಂಪಲ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇದು 3 ಮಾರ್ಕ್ಸ್ಗೂ ಕೂಡ ಕೇಳ್ತಕ್ಕಂಥ ಪ್ರಶ್ನೆ ಆಗಿದೆ. ಇಲ್ಲಿ 2 ಮಾರ್ಕ್ಸ್ಗೆ ಕೇಳಿರೋದ್ರಿಂದ ಕೇವಲ ತಾವು ಯಾವುದಾದ್ರೂ 2 ಪಾಯಿಂಟ್ಸ್ ಬರೆದ್ರೆ ಸಾಕು, ತಮಗೆ ಮಾರ್ಕ್ಸ್ ಸಿಗುತ್ತೆ. ಹೇಗೆ ಬರಿಬೋದು ನೋಡಿ? ಇಟ್ ಬೂಸ್ಟ್ಸ್ ಇನ್ಕಮ್. ಅವ್ರ ಇನ್ಕಮ್ ಅನ್ನೋದು ಜಾಸ್ತಿ ಮಾಡುತ್ತೆ. ದ ಬೈಸಿಕಲ್ ಕಟ್ಸ್ ಡೌನ್ ಆನ್ ದ ಟೈಮ್ ವೇಸ್ಟೆಡ್ ವೇಟಿಂಗ್ ಫಾರ್ ಬಸ್ಸಸ್. ಬೇರೆ ಊರಿಗೆ ಏನಾದರೂ ಹೊತ್ಕೊಂಡೋಗಿ ಮಾರಬೇಕಾಗಿತ್ತು ಅಂತಂದರೆ ಬಸ್ಸಿಗಾಗಿಯೇ ಅವರು ಗಂಟೆಗಟ್ಟಲೆ ಕಾಯ್ತಾ ಇದ್ರು. ಆ ಟೈಮ್ ವೇಸ್ಟ್ ಆಗೋದನ್ನು ಅದು ಕಡಿಮೆ ಮಾಡಿತು. ಇಟ್ ಗಿವ್ಸ್ ದೆಮ್ ಮಚ್ ಮೋರ್ ಟೈಮ್ ಟು ಫೋಕಸ್ ಆನ್ ಸೆಲ್ಲಿಂಗ್ ದೇರ್ ಪ್ರೊಡ್ಯೂಸ್. ಸೊ ಹೋಗೋ ಬರೋದ್ರಲ್ಲೇ ಟೈಮ್ ಜಾಸ್ತಿ ಆದಾಗ ಏನಾಗ್ತಾ ಇತ್ತು? ಮಾರೋದಕ್ಕೆ ಅವ್ರಿಗೆ ಜಾಸ್ತಿ ಟೈಮ್ ಸಿಗ್ತಾ ಇರಲಿಲ್ಲ. ಇವಾಗ ಸೈಕಲ್ ಓಡಿಸ್ಕೊಂಡು ತಾವೇ ಹೋಗ್ತಾ ಇರೋದ್ರಿಂದ ಈ ಮಾರೋ ಕಡೆಗೆ ಅವ್ರು ಗಮನ ಕೊಡೋದಕ್ಕೆ ತುಂಬ ಅನುಕೂಲ ಆಯಿತು. ಮತ್ತೇನಾಗ್ತಾ ಇತ್ತು? ಇಟ್ ಎನ್ಲಾರ್ಜಸ್ ದ ಏರಿಯಾ ದೇ ಕ್ಯಾನ್ ಹೋಪ್ ಟು ಕವರ್. ತಲೆ ಮೇಲೆ ಹೊತ್ಕೊಂಡು ಊರೆಲ್ಲ ಸುತ್ಕೊಂಡು ಮಾರೋದಕ್ಕೆ ಕಷ್ಟ ಆಗ್ತಾ ಇತ್ತು. ಬಟ್ ಸೈಕಲನ್ನು ತಗೊಂಡು ಒಂದು ಬೀದಿ ಮತ್ತೊಂದು ಬೀದಿ, ಒಂದು ಊರು ಮತ್ತೊಂದು ಊರಿಗೂ ಹೋಗಿ ಕೂಡ ತಮ್ಮ ವ್ಯಾಪಾರವನ್ನು ಮಾಡೋದಕ್ಕೆ ಅವ್ರಿಗೆ ಅನುಕೂಲ ಆಯಿತು. ಇಷ್ಟೊಂದು ಪಾಯಿಂಟ್ಸ್ ಇದ್ದಾವೆ. ತಾವು ಯಾವುದಾದ್ರೂ 2 ಪಾಯಿಂಟ್ಸನ್ನು ಬರೆದ್ರೆ ಸಾಕು, ತಮಗೆ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಕೇಳ್ಬೋದು ನೋಡಿ? ವಾಟ್ ಡಸ್ ಎ ಬೈಸಿಕಲ್ ರೆಪ್ರೆಸೆಂಟ್ ಫಾರ್ ರೂರಲ್ ವುಮೆನ್? ಈ ಪುದುಕೋಟೆಯಲ್ಲಿ ಇರ್ತಕ್ಕಂಥ ಗ್ರಾಮೀಣ ಹೆಣ್ಮಕ್ಳಿಗೆ ಈ ಬೈಸಿಕಲ್ ಏನು ರೆಪ್ರೆಸೆಂಟ್ ಮಾಡ್ತಾ ಇತ್ತು ಅಂತ ಕೇಳ್ತಾ ಇದ್ದಾರೆ. ಆನ್ಸರ್ ತುಂಬ ಸಿಂಪಲ್. ದ ಬೈಸಿಕಲ್ ರೆಪ್ರೆಸೆಂಟ್ಸ್ ಇಂಡಿಪೆಂಡೆನ್ಸ್, ಫ್ರೀಡಮ್ ಆ್ಯಂಡ್ ಮೊಬಿಲಿಟಿ ಟು ವುಮೆನ್. ಆ ಹಳ್ಳಿ ಹೆಣ್ಮಕ್ಳಿಗೆ ಇದೊಂಥರ ಇಂಡಿಪೆಂಡೆನ್ಸ್, ಫ್ರೀಡಮ್, ಮೊಬಿಲಿಟಿ ಆಗಿತ್ತು ಅಂತ ತಾವು ಆಲ್ರೆಡಿ ನೋಡಿದ್ದೀರಾ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು? ವಾಟ್ ಡಸ್ ಸೈಕ್ಲಿಂಗ್ ಮೂವ್ಮೆಂಟ್ ಆಫರ್ ಟು ದ ವುಮೆನ್ ಇನ್ ಪುದುಕೋಟೆ? ಅಲ್ಲಿ ಹಳ್ಳಿ ಹೆಣ್ಮಕ್ಳಿಗೆ ಅದು ಏನು ಆಫರ್ ಮಾಡುತ್ತೆ ಸೈಕ್ಲಿಂಗ್ ಅಂತ ಕೇಳ್ತಾ ಇದ್ದಾರೆ. ಅಥವಾ ಇದೇ ಪ್ರಶ್ನೆನ ಇನ್ನೊಂದು ರೀತಿಯಾಗಿ ಕೇಳ್ಬೋದು. ವಾಟ್ ಬ್ಯಾರಿಯರ್ಸ್ ಡಿಡ್ ಸೈಕ್ಲಿಂಗ್ ಹೆಲ್ಪ್ ಬ್ರೇಕ್ ಫಾರ್ ವುಮೆನ್ ಇನ್ ರೂರಲ್ ಪುದುಕೋಟೆ? ಈ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಹೆಣ್ಮಕ್ಳು ಯಾವುದೋ ಒಂದು ಬ್ಯಾರಿಯರ್, ಒಂದು ಕಟ್ಟಳೆನಲ್ಲಿ ಇರಬೇಕಾಗಿತ್ತು. ಬಟ್ ಈ ಸೈಕ್ಲಿಂಗ್ ಅದರಿಂದ ಅವ್ರಿಗೆ ಹೊರಗೆ ಬರೋದಕ್ಕೆ ಅನುಕೂಲ ಆಯಿತು ಅಂತ ತಾವು ಪಾಠದಲ್ಲಿ ನೋಡಿದ್ದೀರಾ. ಅದನ್ನು ಕೇಳ್ತಾ ಇದ್ದಾರೆ. ಯಾವುದರಿಂದ ಹೊರಗೆ ಬರೋಕ್ಕೆ ಅನುಕೂಲ ಆಯಿತು? ಆನ್ಸರ್ ನೋಡಿ, ಎ ವೇ ಔಟ್ ಆಫ್ ಎನ್ಫೋರ್ಸ್ಡ್ ರೂಟೀನ್. ಎನ್ಫೋರ್ಸ್ಡ್ ರೂಟೀನ್ ಅಂದರೆ ಹೆಣ್ಮಕ್ಳು ಅಂದರೆ ಹೀಗೆ ಇರಬೇಕು, ಇಷ್ಟೇ ಇರಬೇಕು, ಮನೆಯಲ್ಲೇ ಇರಬೇಕು, ಪಾತ್ರೆ ತೊಳಿಬೇಕು, ಅಡುಗೆ ಮಾಡಬೇಕು, ಮಕ್ಕಳು ಸಾಕಬೇಕು, ಇಷ್ಟೇ ಅವ್ರು ಕೆಲಸ ಮಾಡ್ಕೊಂಡಿರ್ಬೇಕು ಅಂತೀವಲ್ಲ, ಇದನ್ನು ಎನ್ಫೋರ್ಸ್ಡ್ ರೂಟೀನ್ ಅಂತ ಕರಿತೀವಿ. ಇದರಿಂದ ಅವ್ರಿಗೆ ಹೊರಗೆ ಬರೋದಕ್ಕೆ ಅನುಕೂಲ ಆಯಿತು. ಆ್ಯಂಡ್ ಮೇಲ್ ಇಂಪೋಸ್ಡ್ ಬ್ಯಾರಿಯರ್ಸ್. ಗಂಡು ಮಕ್ಕಳು ಹೆಣ್ಮಕ್ಳಿಗೆ ಕೆಲವೊಂದು ಕಟ್ಟಳೆಗಳನ್ನ ವಿಧಿಸಿರ್ತಾರೆ. ಮನೆ ಬಿಟ್ಟು ಹೊರಗೆ ಬರೋ ಹಾಗಿಲ್ಲ, ನೀನು ಕಾಲೇಜ್ಗೆಲ್ಲ ಹೋಗೋಂಗಿಲ್ಲ, ಸ್ಕೂಲ್ ಹಳ್ಳಿಯಲ್ಲೇ ಕಲ್ತ್ಬಿಟ್ಟಲ್ಲ, ಇನ್ನು ಬೇರೆ ಊರಿಗೆಲ್ಲ ಹೋಗೋದು ಬೇಡ, ಮನೇಲೇ ಇದ್ಕೊಂಡ್ಬಿಡು, ಮದುವೆ ಮಾಡಿ ಕೊಟ್ಬಿಡೋಣ, ಈ ಥರ ಎಲ್ಲ ಏನು ಇಂಪೋಸ್ಡ್ ಬ್ಯಾರಿಯರ್ಸ್ ಇದ್ವು, ಇವುಗಳಿಂದ ಹೊರಗೆ ಬರೋದಕ್ಕೆ ಈ ಸೈಕ್ಲಿಂಗ್ ತುಂಬ ಅವರಿಗೆ ಸಹಾಯ ಮಾಡುತ್ತೆ.
ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ವಾಟ್ ಇಂಪ್ಯಾಕ್ಟ್ ಡಿಡ್ ಸೈಕ್ಲಿಂಗ್ ಹ್ಯಾವ್ ಆನ್ ವುಮೆನ್ಸ್ ಡೈಲಿ ರೂಟೀನ್ಸ್? ಡೈಲಿ ರೂಟೀನ್ಸ್ ಅಂದರೆ ಡೈಲಿ ದಿನಚರಿ ಏನಿತ್ತು, ದಿನ ಕೆಲಸ ಮಾಡ್ತಾ ಇದ್ರು ಅಲ್ವಾ, ಪಾತ್ರೆ ತೊಳೆದು, ಅಡುಗೆ ಮಾಡೋದು, ಜಮೀನಿಗೆ ಹೋಗೋದು, ನೀರು ತರೋದು, ಬಟ್ಟೆ ತೊಳೆದು, ಈ ಥರ ಕೆಲಸದ ಮೇಲೆ ಸೈಕ್ಲಿಂಗಿಂದ ಏನು ಪರಿಣಾಮ ಆಯಿತು ಅಂತ ಕೇಳ್ತಾ ಇದ್ದಾರೆ. ತಾವು ಈಸಿಯಾಗಿ ಆನ್ಸರ್ ಮಾಡಿಬಿಡ್ಬೋದು. ಸೈಕ್ಲಿಂಗ್ ಎನೇಬಲ್ಡ್ ವುಮೆನ್ ಟು ಕಂಬೈನ್ ಹೌಸ್ ಹೋಲ್ಡ್ ಟಾಸ್ಕ್. ಒಂದೊಂದು ಟೈಮಲ್ಲಿ ಒಂದೊಂದೇ ಕೆಲಸ ಮಾಡ್ತಾ ಇದ್ರು, ಬಟ್ ಈ ಸೈಕ್ಲಿಂಗ್ ಕಲ್ಕೊಂಡಾದ್ಮೇಲೆ ಒಂದೊಂದು ಸಾರಿ ಎರಡೆರಡು ಮೂರು ಕೆಲಸ ಒಟ್ಟಿಗೆ ಮಾಡುವಂಥದ್ದು ಅವ್ರಿಗೆ ಅಭ್ಯಾಸ ಆಗೋಯ್ತು. ಹೇಗೆ ನೋಡಿ, ಸಚ್ ಆಸ್ ಫೆಚಿಂಗ್ ವಾಟರ್ ಆ್ಯಂಡ್ ಕ್ಯಾರಿಂಗ್ ಪ್ರೊಡ್ಯೂಸ್. ಯಾವ್ದಾದ್ರು ವಸ್ತುಗಳನ್ನ ಸೈಕಲ್ ಮೇಲೆ ಹಾಕೊಂಡ್ಬರ್ಬೇಕಾದ್ರೆ ಅದ್ರ ಜೊತೆಗೆ ಒಂದೆರಡು ಚವರಿಗೆ ನೀರು ತರೋದಕ್ಕೂ ಕೂಡ ಅವರು ಸೈಕಲ್ನ ತೊಗೊಂಡು ಹೋಗ್ತಾ ಇದ್ರು. ಸೊ ಎರಡೆರಡು ಕೆಲಸ ಒಟ್ಟೊಟ್ಟಿಗೆ ಮಾಡ್ಕೊಂಬರ್ತಾ ಇದ್ರು ವಿತ್ ಈಸ್ ಆ್ಯಂಡ್ ಎಫಿಷಿಯನ್ಸಿ. ತುಂಬ ಈಸಿಯಾಗಿ ಯಾರ ಮೇಲೆ ಡಿಪೆಂಡ್ ಆಗದಂಗೆ ಒಟ್ಟೊಟ್ಟಿಗೆ ಎರಡೆರಡು ಮೂರು ಕೆಲಸನ ಈ ಸೈಕ್ಲಿಂಗ್ ಕಲ್ತ ಮೇಲೆ ಹೆಣ್ಮಕ್ಳು ತಮಗೆ ತಾವೇ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ಹೂ ವಾಸ್ ಮುತ್ತು ಭಾಸ್ಕರನ್, ವಾಟ್ ಡಿಡ್ ಹಿ ರೈಟ್? ಅಲ್ಲಿ ಮುತ್ತು ಭಾಸ್ಕರನ್ ಅಂದರೆ ಯಾರು, ಅವ್ರು ಏನೋ ಬರೀತಾರೆ, ಅದು ಏನು ಬರೀತಾರೆ ಅಂತ ಕೇಳ್ತಾ ಇದ್ದಾರೆ. ತುಂಬ ಸಿಂಪಲ್ ಆಗಿ ಆನ್ಸರ್ ಮಾಡ್ಬೋದು. ಮುತ್ತು ಭಾಸ್ಕರನ್ ವಾಸ್ ಎ ಮೇಲ್ ಅರಿವೋಲಿ ಆಕ್ಟಿವಿಸ್ಟ್. ಅರಿವೋಲಿ ಅಂತಂದರೆ ಈ ಸಾಕ್ಷರತಾ ಆಂದೋಲನದ ಒಬ್ಬ ಕಾರ್ಯಕರ್ತ ಆಗಿದ್ದ ಮುತ್ತು ಭಾಸ್ಕರನ್. ಹಿ ರೋಟ್ ಎ ಫೇಮಸ್ ಸೈಕಲ್ ಸಾಂಗ್ ದಟ್ ಹ್ಯಾಸ್ ಬಿಕಮ್ ದೇರ್ ಆಂಥಮ್. ಇವರೊಂದು ಸೈಕಲ್ ಸಾಂಗ್ ಅಂತ ಬರೀತಾರೆ. ಆ ಸೈಕಲ್ ಸಾಂಗ್ ಆ ಹೆಣ್ಮಕ್ಳಿಗೆಲ್ಲ ಒಂದು ಆಂಥಮ್ ಥರ ಆಗುತ್ತೆ. ಅವ್ರು ಅದನ್ನು ಹಾಡ್ಕೊಂಡೆ ಸೈಕಲ್ನ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಹೆಣ್ಮಕ್ಳಿಗೆಲ್ಲ ಸೈಕಲ್ ಕಲಿಯೋದಕ್ಕೆ ಮೋಟಿವೇಟ್ ಮಾಡೋದಕ್ಕೇ ಇವರು ಈ ಹಾಡನ್ನು ಬರೆದಿದ್ರು. ತಾವು ಹಿಂದೆ ನೋಡಿದ್ರೆ ಹೆಣ್ಮಕ್ಳು ಕೆಟ್ಟದಾಗ ಕಾಮೆಂಟ್ ಮಾಡ್ತಾ ಇದ್ರಂತ, ಎಲ್ಲರೂ ಕೂಡ ಕೆಟ್ಟದಾಗ ಕಾಮೆಂಟ್ ಮಾಡ್ತಾ ಇರಲಿಲ್ಲ. ಮುತ್ತು ಭಾಸ್ಕರ್ ಅಂತವರು ತುಂಬಾ ಸಪೋರ್ಟ್ ಕೂಡ ಮಾಡ್ತಾ ಇದ್ರು ಅನ್ನೋದನ್ನ ತಾವು ಪಾಠದಲ್ಲಿ ನೋಡಿರ್ತೀರಾ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ಇನ್ ವಿಚ್ ಇಯರ್ ಡಿಡ್ ದ ಫಿಮೇಲ್ ಸೈಕ್ಲಿಸ್ಟ್ ಟುಕ್ ಪುದುಕೋಟೆ ಬೈ ಸ್ಟಾರ್ಮ್? ಹೌ ಮೆನಿ ಪಾರ್ಟಿಸಿಪೇಟೆಡ್ ಇನ್ ಇಟ್? ಯಾವ ವರ್ಷದಲ್ಲಿ ಈ ಹಳ್ಳಿ ಹೆಣ್ಮಕ್ಳೆಲ್ಲ ಸೈಕಲ್ನ ತಗೊಂಡು ಇದು ಪುದುಕೋಟೆ ಅನ್ನೋ ಸಿಟಿಗೆ ಬರ್ತಾರೆ? ಇಲ್ಲಿ ಸ್ಟಾರ್ಮ್ ಅಂತಿದೆ ನೋಡಿ, ಬಿರುಗಾಳಿ ಥರ ಬರ್ತಾರೆ. ಅದು ಯಾವ ವರ್ಷದಲ್ಲಿ ಮತ್ತು ಅದರಲ್ಲಿ ಎಷ್ಟು ಜನ ಭಾಗವಹಿಸಿದ್ರು ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ತುಂಬ ಸಿಂಪಲ್ ಆಗಿ ಆನ್ಸರ್ ಮಾಡ್ಬೋದು. ಇನ್ 1992 ದ ಫಿಮೇಲ್ ಸೈಕ್ಲಿಸ್ಟ್ ಟುಕ್ ಪುದುಕೋಟೆ ಬೈ ಸ್ಟಾರ್ಮ್. ಅಲ್ಲಿ ವುಮೆನ್ಸ್ ಡೇ ಇರ್ತದೆ. ಅದರ ಒಂದು ನಿಮಿತ್ತವಾಗಿ ಏನು ಮಾಡ್ತಾರೆ, ಈ ಸೈಕಲ್ ಕಲ್ತಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳು ಕೂಡ 1992ನಲ್ಲಿ ಈ ಪುದುಕೋಟೆ ಅನ್ನೋ ಸಿಟಿಗೆ ಎಲ್ಲರೂ ಕೂಡ ಸೈಕಲಲ್ಲಿ ಬರ್ತಾ ಇರ್ತಾರೆ. ಓವರ್ 1500 ಫಿಮೇಲ್ ಸೈಕ್ಲಿಸ್ಟ್ ಪಾರ್ಟಿಸಿಪೇಟೆಡ್ ಇನ್ ಇಟ್. 1500ಕ್ಕಿಂತ ಜಾಸ್ತಿ ಹೆಣ್ಮಕ್ಳು ಸೈಕಲ್ನ ತಗೊಂಡು ಮುಂದೆ ಅದಕ್ಕೊಂದು ಫ್ಲಾಗ್ನ ಹಾಕ್ಕೊಂಡು ಬೆಲ್ನ ರಿಂಗ್ ಮಾಡಿಕೊಂಡು ಎಲ್ಲರೂ ಕೂಡ ಸಾಲಾಗಿ ಈ ಪುದುಕೋಟೆಗೆ ಬರ್ತಾರೆ. ಅಲ್ಲಿರೋ ಜನ ಎಲ್ಲ ಸ್ಟನ್ ಆಗಿ ಹೋಗ್ತಾರೆ ಅಂತ ತಾವು ಪಾಠದಲ್ಲಿ ನೋಡಿರ್ತೀರಾ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಕೇಳ್ಬೋದು ನೋಡಿ. ಹೂ ಸ್ಯಾಂಕ್ಷನ್ ಮೊಪೆಡ್ ಟು ಅರಿವೋಲಿ ವುಮೆನ್ ಆಕ್ಟಿವಿಸ್ಟ್ ಆ್ಯಂಡ್ ಹೌ ಮೆನಿ ಮೊಪೆಡ್ಸ್ ವರ್ ಸ್ಯಾಂಕ್ಷನ್ಡ್? ಈ ಅರಿವೋಲಿ ಅಯ್ಯಕ್ಕಂ ಅಂತ ಕೇಳ್ತೀವಿ, ಸಾಕ್ಷರತಾ ಆಂದೋಲನದಲ್ಲಿ ಇರ್ತಕ್ಕಂಥ ಈ ಕಾರ್ಯಕರ್ತರು ಏನಿದ್ರು, ಮಹಿಳಾ ಕಾರ್ಯಕರ್ತೆಯರು, ಅವರಿಗೆ ಮೊಪೆಡ್ಸ್ ಅನ್ನ ಕೊಡ್ತಾರೆ. ಇಲ್ಲಿ ಮೊಪೆಡ್ಸ್ ಅಂದ್ರೆ ತಾವು ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹಳೆ ಕಾಲದಲ್ಲಿ ಲೂನಾ ಅಂತ ಇರ್ತಾ ಇದ್ದು, ಅವನ್ನ ಮೊಪೆಡ್ಸ್ ಅಂತ ಕರಿತಾ ಇದ್ರು. ಇಲ್ಲಿ ಮೊಪೆಡ್ ಅಂತಂದ್ರೆ ಏನು, ಆ ಬೈಕಲ್ಲಿ ಮೋಟರ್ ಕೂಡ ಇರ್ತದೆ, ಪೆಡಲ್ ಕೂಡ ಇರ್ತದೆ. ಮೋಟರು ಪೆಡಲ್ ಎರಡೂ ಸೇರಿದ್ದಕ್ಕೆ ಅದಕ್ಕೆ ಮೊಪೆಡ್ಸ್ ಅಂತ ಕರೀತಾರೆ. ಆ ಹೆಣ್ಮಕ್ಳಿಗೆ ಕೊಡ್ತಾರೆ. ಯಾರು ಕೊಟ್ಟರು, ಎಷ್ಟು ಕೊಟ್ಟರು ಅಂತೆಲ್ಲ ಕೂಡ ತಮಗೆ ಪ್ರಶ್ನೆನ ಕೇಳ್ಬೋದು. ಇದೇ ಪ್ರಶ್ನೆನ ಇನ್ನೊಂದು ರೀತಿಯಾಗೂ ಕೇಳ್ಬೋದು ನೋಡಿ. ವಾಟ್ ಡಿಡ್ ಯುನಿಸೆಫ್ ಸ್ಯಾಂಕ್ಷನ್ ಟು ಹೂಮ್ ಇನ್ ವೇರ್ ದೇರ್ ಇಸ್ ಅ ವೀಲ್? ಈ ಯುನಿಸೆಫ್ ಅನ್ನೋದು ಏನು ಸ್ಯಾಂಕ್ಷನ್ ಮಾಡಿತು, ಯಾರಿಗೆ ಸ್ಯಾಂಕ್ಷನ್ ಮಾಡಿತು ಅಂತ. ಎರಡು ಪ್ರಶ್ನೆಗೆ ಒಂದೇ ಆನ್ಸರ್ ಇರ್ತದೆ. ತುಂಬ ಈಸಿಯಾಗಿ ತಾವು ಬರೆದು ಬಿಡ್ಬೋದು. ಹೇಗೆ ಬರಿಬೋದು ನೋಡಿ. ಯುನಿಸೆಫ್ ಸ್ಯಾಂಕ್ಷನ್ 50 ಮೊಪೆಡ್ಸ್ ಟು ಅರಿವೋಲಿ ವುಮೆನ್ ಆಕ್ಟಿವಿಸ್ಟ್. ಈ ಯುನಿಸೆಫ್ ಅಂತಕ್ಕಂಥ ಅಂತಾರಾಷ್ಟ್ರೀಯ ಸಂಸ್ಥೆ ಏನಿದೆ, ಅದು 50 ಮೊಪೆಡ್ಸ್ ಅನ್ನು ಕೊಡ್ತು, 50 ಮೊಪೆಡ್ಗಳನ್ನ ಕೊಡ್ತು. ಯಾರಿಗೆ? ಅರಿವೋಲಿ ವುಮೆನ್ ಆಕ್ಟಿವಿಸ್ಟ್. ಈ ಸಾಕ್ಷರತಾ ಆಂದೋಲನದಲ್ಲಿರ್ತಕ್ಕಂಥ ಮಹಿಳಾ ಕಾರ್ಯಕರ್ತರು ಏನಿದ್ರು ಅವ್ರಿಗೆ 50 ಮೊಪೆಡ್ಸ್ಗಳನ್ನ ಕೊಡ್ತು. ಇದೇ ವಿಚಾರವಾಗಿ ಇನ್ನೊಂದು ಪ್ರಶ್ನೆ ಕೇಳ್ಬೋದು. ವೈ ಡಿಡ್ ಯುನಿಸೆಫ್ ಸ್ಯಾಂಕ್ಷನ್ ಮೊಪೆಡ್ಸ್ ಟು ಅರಿವೋಲಿ ವುಮೆನ್ ಆಕ್ಟಿವಿಸ್ಟ್? ಈ ಅರಿವೋಲಿ ವುಮೆನ್ ಆಕ್ಟಿವಿಸ್ಟ್ ಇದ್ರಲ್ಲ, ಅವ್ರಿಗೆ 50 ಮೊಪೆಡ್ಸನ್ನು ಯುನಿಸೆಫ್ ಕೊಡ್ತು. ಬಟ್ ಯಾಕೆ ಕೊಡ್ತು ಅಂತ ಕೂಡ ತಮಗೆ ಕೇಳ್ಬೋದು. ಈ ರೀತಿ ಕೇಳಿದಾಗ ಆನ್ಸರ್ ಹೇಗೆ ಬರಿಬೋದು ನೋಡಿ. ದ ಯುನಿಸೆಫ್ ಸ್ಯಾಂಕ್ಷನ್ 50 ಮೊಪೆಡ್ಸ್ ಟು ಅರಿವೋಲಿ ವುಮೆನ್ ಆಕ್ಟಿವಿಸ್ಟ್. ಯಾಕೆ ಕೊಟ್ಟು ನೋಡಿ. ಇನ್ ಅಪ್ರಿಷಿಯೇಷನ್ ಆಫ್ ದೇರ್ ವರ್ಕ್ ಆಫ್ ಇನಿಷಿಯೇಟಿಂಗ್ ಮೋರ್ ದ್ಯಾನ್ 70,000 ವುಮೆನ್ ಫ್ರಾಮ್ ಪುದುಕೋಟೆ. ಈ ಅರಿವೋಲಿ ಅಯ್ಯಕ್ಕಂನ ಮಹಿಳಾ ಕಾರ್ಯಕರ್ತರು ಏನು ಮಾಡಿದ್ರು, 70,000ಕ್ಕಿಂತ ಹೆಚ್ಚು ಜನ ಹೆಣ್ಮಕ್ಳಿಗೆ ಸೈಕಲ್ ಓಡಿಸೋದನ್ನು ಹೇಳಿಕೊಟ್ಟಿದ್ರು, ಅವರಿಗೆ ಮೋಟಿವೇಟ್ ಮಾಡಿದರು. ಇದರಿಂದ ಇಂಪ್ರೆಸ್ ಆಗಿರ್ತಕ್ಕಂಥ ಯುನಿಸೆಫ್ ಏನು ಮಾಡ್ತದೆ, ಆ 50 ಮೊಪೆಡ್ಸ್ಗಳನ್ನ ಅವ್ರಿಗೆ ಕೊಡುತ್ತೆ. who have taken part to display their cycling skill at the public exhibition come contest in 1992. 1992ನಲ್ಲಿ ಏನಾಗುತ್ತೆ, ವುಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡಬೇಕಾದ್ರೆ ಅದರ ಅಂಗವಾಗಿ ಅರಿವೋಲಿ ಅಯ್ಯಕ್ಕಂ ಅನ್ನೋರು ಏನು ಮಾಡಿರ್ತಾರೆ, ಈ ಸೈಕ್ಲಿಂಗ್ ಓಡಿಸುವಂಥ ಸ್ಕಿಲ್ನ ಎಕ್ಸಿಬಿಟ್ ಮಾಡೋದಕ್ಕೆ ಮತ್ತು ಕಂಟೆಸ್ಟನ್ನು ಕೂಡ ಆರ್ಗನೈಸ್ ಮಾಡಿರ್ತಾರೆ. ಅದರಲ್ಲಿ ಒಂದೇ ವಾರದಲ್ಲಿ 70,000 ಜನ ಭಾಗವಹಿಸ್ತಾರಲ್ಲ, ಅದಕ್ಕೆ ಯುನಿಸೆಫ್ ಏನು ಮಾಡ್ತದೆ, ಅವರಿಗೆ 50 ಮೊಪೆಡ್ಸ್ಗಳನ್ನ ಕೊಡುತ್ತೆ ಅನ್ನೋದನ್ನು ತಾವು ಪಾಠದಲ್ಲಿ ನೋಡಿದ್ದೀರಾ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಕೇಳ್ಬೋದು ನೋಡಿ. ವಾಟ್ ಈಸ್ ಟರ್ಮ್ಡ್ ಆಸ್ ಹಂಬಲ್ ವೆಹಿಕಲ್ ಬೈ ಪಿ ಸಾಯಿನಾಥ್? ಈ ಪಾಠ ಬರೆದಿರ್ತಕ್ಕಂಥ ಪಿ ಸಾಯಿನಾಥ್ ಅವ್ರ ಪ್ರಕಾರ ಹಂಬಲ್ ವೆಹಿಕಲ್ ಅಂತ ಕರೀತಾರೆ. ಯಾವುದಕ್ಕೆ ಹಾಕಿ ಕರೀತಾರೆ ಅಂತ? ಹಂಬಲ್ ಅಂದರೆ ಬಡವರ ವಾಹನ ಅಂತ ತಾವು ತಿಳ್ಕೊಂಬಿಡಿ. ಯಾವುದಕ್ಕೆ ಹಾಕಿ ಕರೀತಾರೆ? ಇಡೀ ಪಾಠದಲ್ಲಿ ಮಾತಾಡೋದು ಒಂದೇ ಒಂದು ವೆಹಿಕಲ್ ಬಗ್ಗೆ ಮಾತಾಡಿದ್ದು ಯಾವುದಾದ್ರು ಸೈಕಲ್ ಬಗ್ಗೆನೇ.
ಹೂ ಇನ್ಕ್ಲೂಡೆಡ್ ಇಟ್ ಇನ್ ಲಿಟ್ರಸಿ ಡ್ರೈವ್. ಇದನ್ನು ಈ ಲಿಟ್ರಸಿ ಡ್ರೈವ್ ಇತ್ತು ಸಾಕ್ಷರತಾ ಆಂದೋಲನದಲ್ಲಿ ಯಾರು ಇದನ್ನು ಒಂದು ಪಾರ್ಟ್ ಆಗಿ ಕನ್ಸಿಡರ್ ಮಾಡಿದ್ರು, ಇನ್ಕ್ಲೂಡ್ ಮಾಡಿಕೊಂಡ್ರು ಅಂತ ಕೇಳ್ತಾ ಇದ್ದಾರೆ. ತುಂಬ ಸಿಂಪಲ್ ಆಗಿ ಆನ್ಸರ್ ಮಾಡ್ಬೋದು ನೋಡಿ. ಬೈಸಿಕಲ್ ಈಸ್ ಟರ್ಮ್ಡ್ ಆಸ್ ಹಂಬಲ್ ವೆಹಿಕಲ್ ಬೈ ಪಿ ಸಾಯಿನಾಥ್. ಪಿ ಸಾಯಿನಾಥ್ ಅವ್ರ ಪ್ರಕಾರ ಈ ಬೈಸಿಕಲ್, ಈ ಸೈಕಲ್ ಏನು ಕರಿತೀವಲ್ಲ ಇದನ್ನು ಅವರು ಹಂಬಲ್ ವೆಹಿಕಲ್ ಅಂತ ಕರೀತಾರೆ. ದ ಪಾಪ್ಯುಲರ್ ಫಾರ್ಮರ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಶೀಲಾ ರಾಣಿ ಚುಂಕತ್ ಇನ್ಕ್ಲೂಡೆಡ್ ಇಟ್ ಇನ್ ದ ಲಿಟ್ರಸಿ ಡ್ರೈವ್. ಈ ಶೀಲಾ ರಾಣಿ ಚುಂಕತ್ ಅವ್ರು ಏನಾಗಿದ್ರು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿದ್ರಲ್ಲ, ಈ ಲಿಟ್ರಸಿನ ಸಾಕ್ಷರತೆಯನ್ನು ಅವರು ಹಳ್ಳಿಗೆ ಮೂಲೆಗೆಲ್ಲ ತಲುಪಿಸ್ಬೇಕಾದಾಗ ಏನು ಮಾಡ್ತಾರೆ, ಅಲ್ಲಿರ್ತಕ್ಕಂಥ ಕಾರ್ಯಕರ್ತೆಯರಿಗೆ ಈ ಸೈಕಲ್ನ ಓಡಿಸೋದಕ್ಕೆ ಹೇಳ್ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅದಕ್ಕೆ ಮೋಟಿವೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಕೂಡ ಸಾಕ್ಷರತಾ ಆಂದೋಲನದ ಒಂದು ಭಾಗವಾಗಿ ಅವರು ಕನ್ಸಿಡರ್ ಮಾಡ್ತಾರೆ. ಇವಿಷ್ಟು ಈ ಪಾಠದಿಂದ ತಮಗೆ ಎಕ್ಸಾಮಿನೇಷನಲ್ಲಿ ಮುಖ್ಯವಾಗಿ ಕೇಳ್ಬೋದಾಗಿರ್ತಕ್ಕಂಥ 2 ಮಾರ್ಕ್ಸ್ ಕ್ವಶನ್ಸ್ ಅಂತಂದರೆ 2 ವ್ಯಾಲ್ಯೂ ಪಾಯಿಂಟ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಕ್ವಶನ್ಸ್ ಮತ್ತು ಅವುಗಳಿಗೆ ಆನ್ಸರ್ ಹೇಗೆ ಬರೀಬೇಕು ಅನ್ನೋದನ್ನು ನೋಡ್ಕೊಂಬಂದ್ವಿ. ಇವಾಗ ಈ ಪಾಠದಿಂದ 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಯಾವ ರೀತಿಯಾಗಿ ಕೇಳ್ತಾರೆ, ಅದಕ್ಕೆ ನಾವು ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನು ಕೂಡ ಇವಾಗ ಸ್ವಲ್ಪ ನೋಡ್ಕೊಂಬಿಡೋಣ. ಮೊದಲು 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಯಾವ ರೀತಿಯಾಗಿ ಕೇಳ್ಬೋದು ಅನ್ನೋದನ್ನು ಒಂದ್ಸರಿ ಕ್ವಶನ್ಸ್ಗಳನ್ನ ನೋಡ್ಕೊಂಬಿಡಿ. ಹೌ ಡಿಡ್ ಲಿಟ್ರಸಿ ಡ್ರೈವ್ ಆ್ಯಂಡ್ ಸೈಕ್ಲಿಂಗ್ ಸಪೋರ್ಟ್ ಈಚ್ ಅದರ್. ಈ ಲಿಟ್ರಸಿ ಡ್ರೈವ್ ಇತ್ತು, ಸಾಕ್ಷರತಾ ಆಂದೋಲನ ನಡೀತಾ ಇತ್ತು, ಹಾಗೆ ಸೈಕ್ಲಿಂಗ್ ಆಂದೋಲನ ಕೂಡ ನಡೀತಾ ಇತ್ತು. ಅವು ಒಂದಕ್ಕೊಂದು ಸಪೋರ್ಟ್ ಮಾಡ್ತಾ ಇದ್ವು ಹೇಗೆ ಅಂತ ಕೇಳ್ತಾ ಇದ್ದಾರೆ. ಇನ್ ವಾಟ್ ವೇ ಸೈಕ್ಲಿಂಗ್ ರೆಡ್ಯೂಸ್ಡ್ ವುಮೆನ್ಸ್ ಡಿಪೆಂಡೆನ್ಸಿ ಆನ್ ಮೆನ್. ಈ ಸೈಕ್ಲಿಂಗ್ ಆದಮೇಲೆ ಹೆಣ್ಮಕ್ಳು ಗಂಡು ಮಕ್ಕಳ ಮೇಲೆ ಡಿಪೆಂಡ್ ಆಗೋದನ್ನು ಕಡಿಮೆ ಮಾಡಿದರು, ಅದು ಯಾವ ರೀತಿಯಾಗಿ ಅಂತ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಕ್ವಶನ್ ಹೇಗೆ ಕೇಳ್ಬೋದು, ಡಿಸ್ಕ್ರೈಬ್ ಬ್ರೀಫ್ಲಿ ದ ಸೆಲೆಬ್ರೇಷನ್ ಆಫ್ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಇನ್ ಪುದುಕೋಟೈ. 1992ನಲ್ಲಿ ಈ ಪುದುಕೋಟೈನಲ್ಲಿ ವುಮೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾರೆ. ಹೇಗೆ ಸೆಲೆಬ್ರೇಟ್ ಮಾಡಿದರು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಇದು ಕೂಡ 3 ಮಾರ್ಕ್ಸ್ಗೆ ಕೇಳ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ. ವಾಟ್ ಸ್ಟೆಪ್ ಡಿಡ್ ಶೀಲಾ ರಾಣಿ ಚುಂಕತ್ ಟೇಕ್ ಟು ಎನ್ಶ್ಯೂರ್ ದ ಸಕ್ಸಸ್ ಆಫ್ ಸೈಕ್ಲಿಂಗ್ ಮೂವ್ಮೆಂಟ್. ಈ ಶೀಲಾ ರಾಣಿ ಚುಂಕತ್ ಅವ್ರ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರ್ತದೆ. ಇವರು ಸೈಕ್ಲಿಂಗ್ ಮೂವ್ಮೆಂಟ್ ಸಕ್ಸಸ್ಫುಲ್ ಆಗೋದಕ್ಕೆ ಹೇಗೆ ಪ್ರಯತ್ನ ಪಟ್ಟರು, ಏನೇನು ಕೆಲಸ ಮಾಡಿದರು ಅಂತ ಕೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ವಾಟ್ ಡಿಡ್ ದ ವುಮೆನ್ ಆಫ್ ಪುದುಕೋಟೆ ಡೂ ವೆನ್ ದೇರ್ ವಾಸ್ ಶಾರ್ಟೇಜ್ ಆಫ್ ಲೇಡೀಸ್ ಸೈಕಲ್ ಆ್ಯಂಡ್ ವೈ ಅಂತ ಕೇಳ್ತಾ ಇದ್ದಾರೆ. ಲೇಡೀಸ್ ಸೈಕಲ್ಗಳು ಶಾರ್ಟೇಜ್ ಆದಾಗ ಅವ್ರು ಏನು ಮಾಡಿದರು ಅಂತ ಕೇಳ್ತಾ ಇದ್ದಾರೆ. ಇದೇ ಪ್ರಶ್ನೆ ಇನ್ನೊಂದು ರೀತಿಯಾಗಿ ಕೇಳ್ಬೋದು. ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಜೆಂಟ್ಸ್ ಸೈಕಲ್ ಓವರ್ ಲೇಡೀಸ್ ಸೈಕಲ್ ಅಂತ ಕೂಡ ಕೇಳ್ಬೋದು. ಜೆಂಟ್ಸ್ ಸೈಕಲ್ಲು ಲೇಡೀಸ್ ಸೈಕಲ್ಗಿಂತ ಬೆಟರ್ ಅಂತ ಅವರಿಗೆ ಸುಮಾರು ಜನಕ್ಕೆ ಅನಿಸ್ತು, ಯಾಕೆ ಅಂತ ಕೇಳ್ಬೋದು. ಅಥವಾ ಇನ್ನೊಂದು ರೀತಿಯಾಗೂ ಕೂಡ ಕೇಳ್ಬೋದು ನೋಡಿ. ಹೌ ಡಿಡ್ ದ ವುಮೆನ್ ರಿಯಾಕ್ಟ್ ಟು ದ ಶಾರ್ಟೇಜ್ ಆಫ್ ಲೇಡೀಸ್ ಸೈಕಲ್ಸ್. ಲೇಡೀಸ್ ಸೈಕಲ್ ಶಾರ್ಟೇಜ್ ಆದಾಗ ಅಲ್ಲಿ ಹೆಣ್ಮಕ್ಳು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದರು. ಈ 3 ಕ್ವಶನ್ಗಳಿಗೆ ಆನ್ಸರ್ ಒಂದೇ ಇರ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗೆ ಕೇಳ್ಬೋದು. ರೈಟ್ ಎ ಬ್ರೀಫ್ ನೋಟ್ ಆನ್ ಎಸ್ ಕನ್ನಕಾರ್ಜನ್. ಎಸ್ ಕನ್ನಕಾರ್ಜನ್ ಅಂದರೆ ರಾಮ್ ಸೈಕಲ್ಸ್ ಅಂತ ಸೈಕಲ್ ಶಾಪ್ ಓನರ್ ಇರ್ತಾನೆ, ಅವನ ಬಗ್ಗೆ ಒಂದು ನೋಟ್ ಬರೀರಿ ಅಂತ ಕೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು. ವಾಟ್ ಡಸ್ ಫಾತಿಮಾ ಎ ಸೆಕೆಂಡರಿ ಸ್ಕೂಲ್ ಟೀಚರ್ ಒಪೈನ್ ಸೈಕ್ಲಿಂಗ್ ಇನ್ ವೇರ್ ದೇರ್ ಇಸ್ ಎ ವೀಲ್. ಸೆಕೆಂಡರಿ ಸ್ಕೂಲ್ ಟೀಚರ್ ಆಗಿರ್ತಕ್ಕಂಥ ಈ ಫಾತಿಮಾ ಏನಿದ್ದಾರೆ ಇವರು ಈ ಸೈಕ್ಲಿಂಗ್ ಬಗ್ಗೆ ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅಂತ ಕೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗೆ ಕೇಳ್ಬೋದು. ಸೈಕ್ಲಿಂಗ್ ಗೇವ್ ಫ್ರೀಡಮ್ ಆ್ಯಂಡ್ ಸೆಲ್ಫ್ ರೆಸ್ಪೆಕ್ಟ್ ಟು ರೂರಲ್ ವುಮೆನ್ ಆಫ್ ಪುದುಕೋಟೆ ಕಮೆಂಟ್. ಈ ಸೈಕ್ಲಿಂಗ್ ಓಡಿಸೋದ್ರಿಂದ ಆ ರೂರಲ್ ವುಮೆನ್ ಇರ್ತಾರೆ, ಗ್ರಾಮೀಣ ಮಹಿಳೆಯರಿಗೆ ಫ್ರೀಡಮ್ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಆತ್ಮಗೌರವವನ್ನು ಕೂಡ ತಂದು ಕೊಡುತ್ತೆ ಹೇಗೆ ಅಂತ ಕೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ರೈಟ್ ಎ ನೋಟ್ ಆನ್ ನ್ಯೂ ಲಿಟ್ರೇಟ್ಸ್ ಆ್ಯಂಡ್ ನ್ಯೂ ಸೈಕ್ಲಿಸ್ಟ್ ಆಫ್ ಪುದುಕೋಟೆ ಡಿಸ್ಟಿಕ್. ಇಲ್ಲಿ ಕನ್ಫ್ಯೂಸ್ ಮಾಡಿಕೊಳ್ಳೋಕೆ ಹೋಗ್ಬೇಡಿ. ನ್ಯೂ ಲಿಟ್ರೇಟ್ ಅಂತಂದರೆ ಓದು ಬರಹ ಕಲ್ತಿರ್ತಕ್ಕಂಥ ಹೆಣ್ಮಕ್ಳು, ಆ್ಯಂಡ್ ನ್ಯೂ ಸೈಕ್ಲಿಸ್ಟ್ ಅಂದರೆ ಸೈಕಲ್ ಓಡಿಸೋದಕ್ಕೆ ಕಲ್ತಿರ್ತಕ್ಕಂಥ ಹೆಣ್ಮಕ್ಳು. ಇದ್ರ ಬಗ್ಗೆ ಒಂದು ನೋಟ್ ಬರೀರಿ ಅಂತ ಕೇಳಿದರೆ ತುಂಬ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ. ಆಲ್ ವುಮೆನ್ ಆಟ್ ಟು ಲರ್ನ್ ಸೈಕ್ಲಿಂಗ್ ವಾಸ್ ದ ವೈಡ್ ಸ್ಪ್ರೆಡ್ ಪರ್ಸೆಪ್ಷನ್ ಅಮಂಗ್ ವುಮೆನ್ ಆಫ್ ಪುದುಕೋಟೆ ಡಿಸ್ಟಿಕ್ ಸಬ್ಸ್ಟಾನ್ಸಿಯೇಟ್ ಅಂತ. ಆಲ್ ವುಮೆನ್ ಆಟ್ ಟು ಲರ್ನ್ ಸೈಕ್ಲಿಂಗ್, ಇಲ್ಲಿ ಆಟ್ ಅಂತಂದರೆ ಹ್ಯಾವ್ ಟು, ಮಸ್ಟ್ ಅಂತ. ಅವರು ಹೆಣ್ಮಕ್ಳು ಪ್ರತಿಯೊಬ್ಬರು ಸೈಕಲ್ ಕಲೀಲೇಬೇಕು ಅನ್ನತಕ್ಕಂಥದ್ದು ಆ ಎಲ್ಲ ಹೆಣ್ಮಕ್ಳಿಗೂ ಅರ್ಥ ಆಯಿತು, ಅದ್ರ ಬಗ್ಗೆ ಬರೀರಿ ಅಂತ ಕೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗೆ ಕೇಳ್ಬೋದು. ವಾಟ್ ಇಸ್ ದ ರೋಲ್ ಆಫ್ ಅರಿವೋಲಿ ಇನ್ ಲಿಬರೇಟಿಂಗ್ ವುಮೆನ್. ಈ ಅರಿವೋಲಿ ಅಯಕ್ಕಂ ಅಂತ ಏನಿತ್ತು, ಸಾಕ್ಷರತಾ ಆಂದೋಲನ ಇತ್ತು, ಇದು ಹೆಣ್ಮಕ್ಳಿಗೆ ಲಿಬರೇಷನ್ ಕೊಡೋದಕ್ಕೆ, ಅವರನ್ನು ಸ್ವತಂತ್ರ ಮಾಡೋದಕ್ಕೆ, ಅವರಿಗೆ ಮುಂದೆ ತರೋದಕ್ಕೆ ಏನೇನು ಕೆಲಸ ಮಾಡಿತ್ತು ಅಂತ ಕೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ನೋಡಿ. ಲಿಸ್ಟ್ ದ ಆಕ್ಟಿವಿಟೀಸ್ ಟೇಕನ್ ಅಪ್ ಬೈ ಅರಿವೋಲಿ ಟು ಎಂಪವರ್ ವುಮೆನ್ ಥ್ರೂ ಸೈಕ್ಲಿಂಗ್. ಈ ಸೈಕ್ಲಿಂಗಿಂದ ಹೆಣ್ಮಕ್ಕಳ ಒಂದು ಸಬಲೀಕರಣ ಮಾಡ್ತಕ್ಕಂಥ ಕೆಲಸ ಅರಿವೋಲಿ ಅಯಕ್ಕಂ ಮಾಡಿತು, ಏನೇನು ಮಾಡಿತು ಅಂತ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಕ್ವಶನ್. ಹೌ ಹ್ಯಾಸ್ ಸೈಕ್ಲಿಂಗ್ ಹೆಲ್ಪ್ಡ್ ಸ್ಮಾಲ್ ಪ್ರೊಡ್ಯೂಸರ್ಸ್. ಈ ಚಿಕ್ಕ ಉತ್ಪಾದನೆ ಮಾಡ್ತಿರ್ತಾರೆ ಹಳ್ಳಿನಲ್ಲಿ, ತರಕಾರಿ ಮಾರೋದಿರ್ಬೋದು, ಹಾಲು ಮಾರೋದಿರ್ಬೋದು, ಅವರಿಗೆಲ್ಲ ಈ ಸೈಕ್ಲಿಂಗಿಂದ ಹೇಗೆ ಹೆಲ್ಪ್ ಆಯಿತು ಅಂತ ಕೇಳ್ತಾ ಇದ್ದಾರೆ. ಅಥವಾ ಇದೇ ಪ್ರಶ್ನೆ ಇನ್ನೊಂದು ರೀತಿಯಾಗಿ ಕೂಡ ಕೇಳ್ಬೋದು. ಹೌ ಡಸ್ ಸೈಕ್ಲಿಂಗ್ ಹೆಲ್ಪ್ ವುಮೆನ್ ಆಫ್ ಪುದುಕೋಟೆ ಫಾರ್ ಎಕನಾಮಿಕ್ ಗೇನ್. ಇಕನಾಮಿಕ್ ಅಂದರೆ ಆರ್ಥಿಕವಾಗಿ ಅವರು ಸಂಪಾದನೆ ಮಾಡೋದಕ್ಕೆ ಹೇಗೆ ಸಹಾಯ ಮಾಡಿತು ಅಂತ ಕೂಡ ತಮಗೆ ಕೇಳ್ಬೋದು.
ಕೇಳ್ಬೋದು. ಇವಿಷ್ಟು ಎಕ್ಸಾಮಲ್ಲಿ 3 ಮಾರ್ಕ್ಸ್ ಕ್ವಶನ್ ಆಗಿ ಕೇಳ್ತಕ್ಕಂಥ ಚಾನ್ಸಸ್ ಇರ್ತದೆ. ಇದರಲ್ಲಿರ್ತಕ್ಕಂಥ ಕ್ವಶನ್ಸ್ಗಳನ್ನ 4 ಮಾರ್ಕ್ಸ್ಗಾಗಿಯೂ ಕೂಡ ಕೇಳ್ತಕ್ಕಂಥ ಚಾನ್ಸಸ್ ಕೂಡ ಇರ್ತದೆ. ತಾವು ಚೆನ್ನಾಗಿ ಓದ್ಕೊಂಡು ಎಕ್ಸಾಮ್ಗೆ ರೆಡಿ ಆಗಬೇಕು. ಈ ಎಲ್ಲ ಪ್ರಶ್ನೆಗಳಿಗೆ ನೋಟ್ಸನ್ನು ರೆಡಿ ಮಾಡಿಬಿಟ್ಟು PDF ಕನ್ವರ್ಟ್ ಮಾಡಿ ಈ ವಿಡಿಯೋ ಕೆಳಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದೀನಿ. ಲಿಂಕ್ನ ಕ್ಲಿಕ್ ಮಾಡಿ ನೋಟ್ಸ್ನ ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗೋದಕ್ಕೆ ಓದಿಕೊಳ್ಳೋದಕ್ಕೆ ಯೂಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲಿ ಮುಗಿಸೋಣ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೊಂದು ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.